ಮಾಡಿದ್ದಾರೆ ಅಮೆರಿಕದ ತಜ್ಞ. ಪಾಕ್ ವಿರುದ್ಧ ಭಾರತಕ್ಕೆ ನಿರ್ಣಾಯಕ ಜಯ ಸಿಕ್ಕಿದೆ ಅಂತ ಹೇಳಿ ಭಾರತವನ್ನ ಕೊಂಡಾಡಿದ್ದಾರೆ. ಭಾರತವನ್ನ ಹೊಗಳಿದ್ದಾರೆ ಅಮೆರಿಕದ ರಕ್ಷಣಾ ತಜ್ಞ ಜಾನ್ ಸ್ಪೆನ್ಸರ್. ಜಾನ್ ಸ್ಪೆನ್ಸರ್ ಹೇಳಿದ್ದಾರೆ ಭಾರತಕ್ಕೆ ಸಿಕ್ಕಂತ ಅಭೂತಪೂರ್ವ ಜಯ ಇದು ಅಂತ ಅವರು ಬಣ್ಣಿಸಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಹಿಂದಿನ ದಾಳಿಗಳಿಗೆ ಹೋಲಿಸಿದರೆ ಪಾಕಿಸ್ತಾನದ ವಿರುದ್ಧ ಭಾರತ ಮಾಡಿರುವಂಥ ದಾಳಿಗಳಲ್ಲಿ ಇದು ಭಿನ್ನವಾಗಿದೆ ಅಂತ ಅವರು ವಿವರಿಸಿದ್ದಾರೆ. ಭಾರತ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆಯನ್ನು ಮನವಿ ಮಾಡಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆಗೆ ಮನವಿ ಮಾಡಿಲ್ಲ. ಡೊನಾಲ್ಡ್ ಟ್ರಂಪ್ ಅವರಿಗೆ ಇಲ್ಲಿ ಉತ್ತರ ಸಿಗುತ್ತೆ, ಜೊತೆಗೆ ಪಾಕಿಸ್ತಾನಕ್ಕೂ ಇಲ್ಲಿ ಉತ್ತರ ಸಿಗುತ್ತೆ. ಯಾಕೆಂದರೆ ಪಾಕಿಸ್ತಾನ ಪದೇ ಪದೇ ಹೇಳ್ಕೊಳ್ತಾ ಬಂದಿದೆ, ನಾವು ಭಾರತದ ವಿರುದ್ಧ ಗೆಲುವನ್ನು ಸಾಧಿಸಿದ್ದೇವೆ ಅಂತ ಮೆರವಣಿಗೆಯನ್ನು ಕೂಡ ಕೆಲವಷ್ಟು ಜನ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಮೆರವಣಿಗೆ ಮಾಡಿದ್ದಾರೆ, ಯಶಸ್ವಿ ಗೆಲುವಿನ ಮೆರವಣಿಗೆ. ಅದೆಲ್ಲವೂ ಕೂಡ ಸುಳ್ಳು ಅಂತ ಈಗ ಸಾಬೀತಾಗ್ತಾ ಇದೆ. ಜಗತ್ತಿನ ಎದುರು ಪಾಕಿಸ್ತಾನ ಪದೇ ಪದೇ ಅದರ ನಿಜ ಬಣ್ಣ ಬಯಲಾಗ್ತಾ ಇದೆ. ನೋಡಿಲಿ, ಈ ಮಾತುಗಳನ್ನು ಹೇಳ್ತಾ ಇರುವಂಥವರು ಭಾರತದ ತಜ್ಞರಲ್ಲ, ಅಮೆರಿಕದ ತಜ್ಞರು. ಜೊತೆಗೆ ಅವರು ಹೇಳ್ತಾ ಇದ್ದಾರೆ, ಭಾರತ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆಗೆ ಮನವಿ ಮಾಡಿಲ್ಲ, ರಾಜತಾಂತ್ರಿಕ ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ಲ, ಬದಲಾಗಿ ಯುದ್ಧ ವಿಮಾನಗಳನ್ನು ಹಾರಿಸಿತು. ಈಗ ಭಾರತ ಪಾಕ್ ನಡುವೆ ಕದನ ವಿರಾಮ ಒಪ್ಪಂದ ಆಗಿದೆ. ಎರಡೂ ಕಡೆಯಿಂದಲೂ ಕೂಡ ಗುಂಡಿನ ದಾಳಿಯಾಗಿದೆ, ವಾಯು ದಾಳಿಯಾಗಿತ್ತು, ಈಗ ನಿಂತುಕೊಂಡಿದೆ. ಆಪರೇಷನ್ ಸಿಂಧೂರ ಬಗ್ಗೆ ಅಮೆರಿಕದ ರಕ್ಷಣಾ ತಜ್ಞ ಪೋಸ್ಟ್ ಹಾಕಿದ್ದಾರೆ. ಭಾರತಕ್ಕೆ ಸಿಕ್ಕಂತ ಅಭೂತಪೂರ್ವ ಗೆಲುವಿದು ಅಂತ ಹೇಳಿ ಕೊಂಡಾಡಿದ್ದಾರೆ. ಅಲ್ಲಿಗೆ ಪಾಕ್ ಗೆದ್ದುಬಿಟ್ಟಿದೆ, ಪಾಕಿಸ್ತಾನ ಈ ಯುದ್ಧದಲ್ಲಿ ಗೆದ್ದುಬಿಟ್ಟಿದೆ, ಭಾರತವನ್ನು ಮಣಿಸಿಬಿಟ್ಟಿದೆ ಅಂತ ಹೇಳುವಂಥ ಪಾಕಿಸ್ತಾನದ ಬುದ್ಧಿಗೆ ಇದು ಉತ್ತರ. ಜೊತೆಗೆ ಪಾಕಿಸ್ತಾನವನ್ನು ಕೂಡ ಬೆಂಬಲಿಸುವಂಥ ಅಕ್ಕಪಕ್ಕದ ಕೆಲ ರಾಷ್ಟ್ರಗಳಿದ್ದಾವೆ, ಆ ರಾಷ್ಟ್ರಗಳಿಗೂ ಕೂಡ ಇದೇ ಉತ್ತರವಾಗಿ ನಿಲ್ಲುತ್ತೆ. ಭಾರತದ ತಂಟೆಗೆ ಬಂದರೆ, ಭಾರತದ ವಿಚಾರಕ್ಕೆ ಬಂದರೆ, ಯುದ್ಧವನ್ನು ನಾವು ಎಸ್ಕಲೇಟ್ ಮಾಡ್ತೀವಿ ಅಂತ ಬಂದರೆ, ಪ್ರಚೋದನೆ ಮಾಡ್ತೀವಿ ಅಂತ ಬಂದರೆ ಏನಾಗುತ್ತೆ ಉತ್ತರ ಇಲ್ಲಿ ಸಿಕ್ಕಿದೆ. ನಮ್ಮ ಬೆನ್ನನ್ನು ನಾವೇ ತಟ್ಟಿಕೊಂಡು ಶಹಬಾಷ್ಗಿರಿಗೊಳ್ಳೋದು ಬೇಡ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ವಿಶ್ಲೇಷಣೆಗೆ ಒಳಪಡ್ತಾ ಇದೆ. ಅಂತಾರಾಷ್ಟ್ರೀಯ ತಜ್ಞ ಅಮೆರಿಕದ ರಕ್ಷಣಾ